ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ತಿರುಗಿ ನಾನು ವಂದಿಸುವಂತನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳು, ಈ ದಿವಸ ನಾನು ಬಂದಿರತಕ್ಕಂಥ ವಿಷಯ, ದೇವರ ವಾಕ್ಯವನ್ನು ಹಿಡಿದುಕೊಂಡು ನಿಮ್ಮ ಸನ್ನಿಧಿಗೆ ಬರುವುದಕ್ಕಾಗಿ ದೇವರು ಕೊಟ್ಟಿರ್ತಕ್ಕಂಥ ಉತ್ತಮವಾದ ಸಮಯಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಒಂದು ವಾಕ್ಯ ನೋಡಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 127ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಬರೆಯಲ್ಪಟ್ಟಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ. ಪುತ್ರ ಸಂತಾನವು ಇವತ್ತಿನ ದಿವಸ ಅದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ. ಪುತ್ರ ಸಂತಾನವು ಯೆಹೋವನಿಂದ ಬರುವಂಥದ್ದಾಗಿದೆ. ಗರ್ಭಫಲವು ಆತನ ಬಹುಮಾನ, ದೇವರ ಕೊಡುವಂಥ ಬಹುಮಾನ. ಇವತ್ತಿನ ದಿವಸ ಸೇವಕನಾದ ನಾನು ಈ ಸ್ಥಳದಲ್ಲಿ ನಿಂತುಕೊಂಡು ದೇವರ ವಾಕ್ಯ ಸಾರ್ಥ ಇದೆ ಅನ್ನುವಾಗ ಇದು ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ. ನಾನು ದೇವರು ಕೊಟ್ಟಿರುವಂಥ ಬಹುಮಾನದ ವ್ಯಕ್ತಿ. ಈ ಲೌಕಿಕವಾದದಲ್ಲ, ಈಗ ನಮ್ಮ ಆಲೋಚನೆ ತಕ್ಕಂತೆ ಅಲ್ಲ, ದೇವರು ಕೊಟ್ಟಿರುವಂಥ ಬಹುಮಾನ. ಇವತ್ತಿನ ದಿವಸ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ದೇವರು ಕೊಡುವಂಥ ಬಹುಮಾನವನ್ನ ನಾವು ಆತುರದಿಂದ ನೋಡುವಂಥವರಾಗಿರ್ಬೇಕು. ಉದಾಹರಣವಾಗಿ ನನ್ನ ಜೀವಿತದಲ್ಲಿ ನೋಡುವಂಥ ಸಮಯದಲ್ಲಿ ಸೇವೆಯಲ್ಲಿ ಬಂದು ನಾನು ಸುಮಾರು 15 ವರ್ಷ ಆಯಿತು. 15 ವರ್ಷ ಆಗಿರುವಂಥ ಸಮಯದಲ್ಲಿ ದೇವರು ನನಗೆ ಬೇಕಾಗಿರೋದೆಲ್ಲವನ್ನು ಸೇವೆ ಪ್ರದೇಶದಲ್ಲಿ ನನಗೆ ಕೊಟ್ಟ. ನಾನು ಬರುವಾಗ ನಿಜವಾಗ್ಲೂ ಏನು ತೆಗೆದುಕೊಂಡು ಬಂದಿಲ್ಲ, ಬರೀ ಪ್ರಾರ್ಥನೆ ಜೀವಿತ ದೇವರ ಸೇವೆಯನ್ನು ಮಾತ್ರ ತೆಗೆದುಕೊಂಡು ಈ ಪ್ರದೇಶಕ್ಕೆ ಬಂದಿದ್ದೆ. ಆದರೆ ದೇವರು ನನ್ನ ಅಗತ್ಯತೆಗಳನ್ನೆಲ್ಲವನ್ನು ಪೂರೈಸ್ತಾ ಬಂದ. ಒಳ್ಳೆ ಚರ್ಚ್ ಕೊಟ್ಟ, ಒಳ್ಳೆ ಮನೆ ಕೊಟ್ಟ, ಒಳ್ಳೆ ವಾಹನಗಳು ಕೊಟ್ಟ, ಒಳ್ಳೆ ಕಾರ್ ಗಾಡಿಗಳು ಕೊಟ್ಟ, ಒಳ್ಳೆ ಸೇವೆ ಪ್ರದೇಶ ಕೊಟ್ಟ, ಸಮಾಧಾನವಾದ ಜೀವಿತ ಕೊಟ್ಟ, ಎಲ್ಲ ಕೊಟ್ಟಿದ್ದ. ಆದರೆ ಮದುವೆ ಮಾಡಿಕೊಂಡಿರುವಂಥ ಸಮಯದಲ್ಲಿ 9 ವರ್ಷ ಆತು, ದೇವರು ನನಗೆ ಮಕ್ಕಳು ಕೊಡಲಿಲ್ಲ. ನಾ ಬಹಳ ಕಷ್ಟಪಡ್ತಿದ್ದೆ. ಆಸ್ಪತ್ರೆಗೆ ಹೋಗಿ ಬಹಳಷ್ಟು ದುಡ್ಡು ಹಾಕೋದು. ಅಲ್ಲಿ ಹೋದ್ರು ಸಹ ಆಸ್ಪತ್ರೆ ಒಂದು ದಿವಸ ಡಾಕ್ಟರ್ಗಳು ಹೇಳಿದರು, ನೋಡ್ರಿ ಎಲ್ಲ ಕರೆಕ್ಟ್ ಚೆಕಪ್ ಮಾಡಿದ್ರು, ಆದರೆ ನಿಮ್ಗೆ ಆಗುವುದಿಲ್ಲ ಎಂಬುದಾಗಿ ಹೇಳಿದರು. ಆದ್ರೆ ನಾ ತಿಳ್ಕೊಂಡಿದ್ದೆ, ಡಾಕ್ಟರ್ ಪೇಪರ್ಗಳು ಹೇಳ್ತವೆ ನಮ್ಗೆ ಆಗುವುದಿಲ್ಲ, ಆದ್ರೆ ಸತ್ಯವೇದ ದೇವರ ವಾಕ್ಯ ಹೇಳ್ತೈತೆ ನಮಗಾಗ್ತವೆ ಎಂಬುದಾಗಿ. ದೇವರ ವಾಕ್ಯ ನಂಬಿಕೊಂಡು ನಾ ದೇವರ ಸಲ ಜೀವನ ಮಾಡುತ್ತಾ ಬಂದೆ. 9 ವರ್ಷ ಬಹಳ ಕಷ್ಟಪಟ್ಟೆ. ದೇವರೇ ನನ್ನ ಮಗು ಕೊಡಪ್ಪ, ದೇವರೇ ನನ್ನ ಮಗು ಕೊಡಪ್ಪ. ಎಷ್ಟು ಕಷ್ಟ ಪ್ರಾರ್ಥನೆ ಮಾಡಿದ್ರು ಸಹ ದೇವರು ನನ್ನ ಪ್ರಾರ್ಥನೆಗೆ ಸದುತ್ತರ ಲಘು ಕೊಡಲಿಲ್ಲ. ನಮ್ಮ ಸಭೆಯಲ್ಲಿ ಎಷ್ಟೋ ಮಂದಿ ಮಕ್ಕಳು ಇಲ್ದವ್ರು ಬರ್ತಿದ್ರು, ಅಂಥವ್ರಿಗೋಸ್ಕರ ನಾ ಪ್ರಾರ್ಥನೆ ಮಾಡ್ತಿದ್ದೆ. ದೇವರೇ ಇವ್ರನ್ನ ಮಕ್ಕಳು ಕೊಡಪ್ಪ ಅಂತಂದಾಗ ದೇವರು ಅಂಥವ್ರನ್ನ ಮಕ್ಕಳನ್ನ ಕೊಟ್ಟಿದ್ದ. ಸ್ವಾಮಿ ಕೇಳ್ತಾ ಇದೆ, ಸ್ವಾಮಿ ನಾ ಪ್ರಾರ್ಥನೆ ಮಾಡಿದ್ರೆ ಮಕ್ಕಳು ಆಗ್ತಾ ಇದ್ದಾವೆ, ನನಗೆ ಯಾಕೆ ಆಗ್ತಾ ಇಲ್ಲ? ಪ್ರಾರ್ಥನೆ ಮಾಡುವಾಗ ದೇವರಂತ, ಮಗನೇ ತಡ್ಕೋ, ನಿಂಗೆ ಗೊತ್ತಾಗಲ್ಲ, ನೀನು ಬಂದಿರೋ ಸೇವೆಯಲ್ಲಿ ನಿನಗೆ ನಾ ಒಂದೊಂದಾಗಿ ಕೊಡ್ತೀನಿ. ಮಗನೇ, ನೀನು ಮಗುವನ್ನು ಎದುರು ನೋಡಬೇಡ, ನನ್ನ ಸೇವೆಯನ್ನು ಎದುರು ನೋಡು, ಸೇವೆಯನ್ನು ಮಾಡು, ಸೇವೆಯಲ್ಲಿರುವಂಥ ಮಕ್ಕಳನ್ನ, ಆತ್ಮಿಕವಾದ ಮಕ್ಕಳನ್ನ ನೀ ಕಾಯಿ, ಆಮೇಲೆ ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳಿರುವಂಥ ಸಮಯದಲ್ಲಿ 9 ವರ್ಷ ನಾ ಕಾದುಕೊಂಡು ಕೂತೆ. ದೇವರಿವತ್ತಿನ ದಿವಸ ನನಗೊಂದು ಗಂಡು ಮಗುನೇ ಕೊಟ್ಟ. ದೇವರಿಗೆ ನಾನು ಕೇಳ್ಕೊಂಡೆ, ಸ್ವಾಮಿ ಲೋಕದಲ್ಲಿ ಎಷ್ಟು ಮಂದಿ ಜನಗಳಲ್ಲ, ಒಬ್ಬರು ಸೇವೆ ಮಾಡೋದಿಲ್ಲಲ್ಲ, ಒಂದು ಮಕ್ಕಳು ಸೇವೆ ಮಾಡಲ್ಲ, ಸ್ವಾಮಿ ನನಗೊಂದು ಮಗು ಕೊಡು, ಗಂಡು ಮಗು ಕೊಡು, ನಾನು ನಿನಗೆ ಸೇವೆಗಾಗಿ ಕೊಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಿರುವಾಗ ದೇವರು ನನ್ನ ಪ್ರಾರ್ಥನೆ ಮೂಲಕವಾಗಿ ದೇವರು ಗಂಡು ಮಗುನೇ ಒದಗಿಸಿ ಕೊಟ್ಟಿದ್ದ. ಪ್ರೇರೆ ನಿಜವಾಗ್ಲೂ ದೇವರ ಹತ್ರ ನಾನು ವಿಜ್ಞಾಪನೆ ಮಾಡಿಕೊಂಡೆ, ಸ್ವಾಮಿ ನೀ ನನಗೆ ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಿ, ಅದೇ ರೀತಿ ನಾನು ನಿನ್ನ ಮಗುವನ್ನು ಕೊಡ್ತೇನೆ, ಸೇವೆಗಾಗಿ ಕೊಡ್ತೇನೆ ವಾಗ್ದಾನ ಯಾವ ರೀತಿ ಮಾಡಿದ್ರಲ್ಲೋ ಅದೇ ರೀತಿ ದೇವರ ಸನ್ನಿಧಿಯಲ್ಲಿ ನನ್ನ ಮಗನನ್ನು ದೇವರಿಗೆ ನಾವು ಒಪ್ಪಿಸುವಂಥವನಾಗಿದ್ದೇನೆ. ಪ್ರೇರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ಏನೇನಿಲ್ಲಲೋ ಎಲ್ಲವನ್ನ ದೇವರ ಒದಗಿಸಿಕೊಡುವಂತನಾಗಿದ್ದಾನೆ. ನಾವು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಪ್ರೆಗ್ನೆಂಟ್ ಇದ್ದಾಗ ನಾವು ಆಸ್ಪತ್ರೆಗೆ ಹೋಗ್ತಿದ್ದೆವು, ಬಸ್ಸಿಗೆ ಹೋಗ್ತಿದ್ದೆವು, ಬಸ್ಸಿಗೆ ಬರ್ತಾ ಇದ್ದೇವೆ, ಬಾಡಿಗೆ ಕಾರ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗ್ಲೂ ಈ ರೀತಿ ಕಷ್ಟಪಟ್ಟು ಸೇವೆ ಮಾಡುವಾಗ, ದುಡಿಯುವಾಗ ದೇವರು ನಮಗೆ ಸ್ವಂತ ಆದೇ ಒಂದು ಕಾರ್ ಗಾಡಿಯನ್ನು ಕೊಟ್ಟ. ಆ ಕಾರ್ ಗಾಡಿಗಳು ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ಬರುವಾಗ ದೇವರಿಗೆ ಬಹಳ ಸ್ತೋತ್ರ ಸಲ್ಲಿಸಿ, ದೇವರೇ ನನ್ನ ಆಸೆ ಏನಪ್ಪ, ನನ್ನ ಬಯಕೆ ಏನಪ್ಪ, ಎಲ್ಲವನ್ನ ಪೂರೈಸುವ ದೇವರು ನೀವು ಆಗಿದ್ರೆ. ಪ್ರೀತಿಯ ದೇವರ ಮಕ್ಕಳೇ, ಈ ಸಂದೇಶ ಮೂಲಕವಾಗಿ ತಿಳಿಸಲ್ಪಡುವಂಥ ವಾಕ್ಯ ಏನಂದ್ರೆ, ಇವತ್ತಿನ ದಿವಸ ನಾವು ದೇವರನ್ನ ಎದುರು ನೋಡ್ಬೇಕಾ, ಸೇವೆಯನ್ನ ಎದುರು ನೋಡ್ಬೇಕಾ, ಆತ್ಮಿಕ
ಜೀವಿತವನ್ನು ಎದುರು ನೋಡಬೇಕು. ಆತ್ಮಿಕ ಜೀವಿತ ದೇವರನ್ನು ನಾವು ಎದುರು ನೋಡುವಾಗ ಕರ್ತನಾದ ದೇವರು ಹಿಂದೆ ಒಂದೊಂದಾಗಿ ನಮ್ಮನ್ನು ಕೊಡ್ತಾ ಬರ್ತಾನೆ ಪ್ರೇರೆ. ನಮ್ಮ ಆಲೋಚನೆ ಹಾಗೆ ಕೊಡಲಿಲ್ಲ ಎಂಬುದಾಗಿ ದೇವರನ್ನು ಬಿಡೋದಲ್ಲ, ಕೊಡಲಿಲ್ಲ ಅಂದ್ರೆ ಸೇವೆ ಬಿಡೋದಲ್ಲ, ಕೊಡಲಿಲ್ಲ ಅಂದ್ರೆ ಪ್ರಾರ್ಥನೆ ಜೀವಿತ ಬಿಡೋದಲ್ಲ. ಆತನು ಖಂಡಿತವಾಗಿ ಕೊಡ್ತೀನಿ ಎಂಬುದಾಗಿ ಯಾವ ರೀತಿ ನಮ್ಮಲ್ಲಿ ಚಾಲೆಂಜ್ ಮಾಡಿದನೋ ಖಂಡಿತವಾಗಲಿ ಆತನು ನಮ್ಮನ್ನು ಕೊಡುವಂತನಾಗಿದ್ದಾನೆ. ನಾವು ಆತ್ಮಿಕ ಜೀವಿತದಲ್ಲಿ ಗಟ್ಟಿಯಾಗಿ ನಿಲ್ಲುವಂತರಾಗಿರ್ಬೇಕು. ನಾನು ನಮ್ಮ ಮನೆಯವರು 9 ವರ್ಷ ಎಷ್ಟು ಕಷ್ಟಪಟ್ಟಿದ್ದೇವೆ ಮಕ್ಕಳ ಕುರಿತಾಗೆ. ನಿಜವಾಗಲೂ ದಿವಸ ನಮ್ಮ ಮನೆಯಲ್ಲಿ ಆ ಗಂಡು ಮಗು ಎತ್ಕೊಂಡು ಓಡಾಡುವಾಗ ದೇವರಿಗೆ ಬಹಳ ಸ್ತೋತ್ರ ಸಲ್ಲಿಸ್ತಾರೆ. ನನ್ನ ಹಾಗೆ ಪ್ರತಿಯೊಬ್ಬರು ಇಲ್ಲಿರುವಂಥ ಎಷ್ಟು ಮಂದಿ ನೋವಿನಲ್ಲಿದ್ರು, ಎಷ್ಟು ಮಂದಿ ಕಷ್ಟದಲ್ಲಿದ್ರು, ಸಮಸ್ಯೆದಲ್ಲಿದ್ರು, ಪ್ರತಿಯೊಬ್ಬರ ಜೀವನದಲ್ಲಿ ನಿಮ್ಮ ಅಗತ್ಯತೆಗಳನ್ನು ಪೂರೈಸುವನಾಗಿದ್ದಾನೆ. ನಿಮಗೆಲ್ಲ ಕೊರತೆಯನ್ನು ಪ್ರತಿಯೊಂದು ನೀಗಿಸುವಂಥ ದೇವರು ನಿಮಗೆ ಯಾವ ವಯಸ್ಸಿನಲ್ಲಿ ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ದೇವರು ನಿಮಗೆ ಕೊಡಬೇಕಾಗಿದ್ದು ಅದೇ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಕೊಟ್ಟು ನಡೆಸುವಂತನಾಗಿದ್ದಾನೆ. ಯಾರು ನಿರಾಶೆ ಆಗೋದು ಬೇಡ, ಯಾರು ನೋವು ಮಾಡ್ಕೊಂಬೋದಾಗಿ ಬೇಕಾಗಿಲ್ಲ. ಯಾಕಂದ್ರೆ ನನ್ನ ದೇವರು ನಂಬಿಗಸ್ತನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು, ವಾಗ್ದಾನ ಮಾಡಿದ ದೇವರು ಖಂಡಿತವಾಗಲೂ ನಮ್ಮನ್ನು ಕೊಟ್ಟು ನಡೆಸುವಂತನಾಗಿದ್ದಾನೆ. ನಮ್ಮ ಸೇವೆಯಲ್ಲಿ ದೇವರು ಹೆಚ್ಚಾಗಿ ಆಶೀರ್ವದಿಸಿದ್ದಾನೆ. ನಿಜವಾಗಲೂ ದೇವರ ಮಕ್ಕಳೇ, ನಿಮ್ಮ ಮುಂದೆ ಈ ವಾಕ್ಯದ ಮೂಲಕವಾಗಿ ಹಂಚಿಕೊಳ್ಳುವುದಕ್ಕಾಗಿ ನಾನು ತುಂಬಾ ಸಂತೋಷ ಪಡುವಂತನಾಗಿದ್ದಾನೆ. ನಿಜವಾಗಲೂ ದೇವರ ಸನ್ನಿಧಿಯಲ್ಲಿ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಡೆಸಲಿ ಎಂಬುದಾಗಿ ಈ ವಾಕ್ಯ ಭಾಗವನ್ನು ಮುಗಿಸ್ತೇನೆ. ಆಮೇಲೆ ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಿ.